ಆರ್ಸಿಬಿ ವಿಜಯೋತ್ಸವ ದುರಂತದಲ್ಲಿ ಸಾವನ್ನಪ್ಪಿದವರದ್ದು ಒಬ್ಬೊಬ್ಬರದ್ದು ಒಂದೊಂದು ನೋವಿನ ಕಥೆಯಾಗಿದೆ. ಸಿದ್ದಾಪುರದ ಅಕ್ಷತಾ ಸಾವು ಇಡೀ ಕುಟುಂಬಸ್ಥರನ್ನ ಕಂಗಾಲಾಗಿಸಿದೆ. ನೋವಿನ ನಡುವೆಯೇ ಅಂತಿಮ ಕಾರ್ಯಗಳು ನಡೆದಿವೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ದುರಂತ ಅಕ್ಷರಶಃ ಇಡೀ ರಾಜ್ಯವನ್ನೇ ಶೋಕ ಸಾಗರದಲ್ಲಿ ಕಾಲ್ತುಳಿತ ದುರಂತದಲ್ಲಿ ಉತ್ತರ ಕನ್ನಡದ ಅಕ್ಷತಾ ಸಾವು. ಒಂದು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದ ಅಕ್ಷತಾ ದುರಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅಕ್ಷತಾ ಸಾವನ್ನಪ್ಪಿ. ಅಕ್ಷತಾ ಒಂದು ವರ್ಷದ ಹಿಂದೆ ಸಿದ್ದಾಪುರದ ಇಂಜಿನಿಯರ್ ಆಶಯ್ ಅವರನ್ನ ವಿವಾಹವಾಗಿದ್ಲು. ಬೆಂಗಳೂರಿನ ಕಮನಹಳ್ಳಿಯಲ್ಲಿ ವಾಸವಾಗಿದ್ದ ಅಕ್ಷತಾ ಆಶಯ್ ಇಬ್ರು ಆರ್ಸಿಬಿ ಅಭಿಮಾನಿಗಳು. ನಿನ್ನೆ ಒಟ್ಟಿಗೆ ಆರ್ಸಿಬಿ ಆಟಗಾರರನ್ನ ಕಣ್ತುಂಬಿಕೊಳ್ಳಲು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬಂದಿದ್ರು. ಆದರೆ ವಿಧಿಯಾಟಕ್ಕೆ ಅಕ್ಷತಾ ಬಲಿಯಾಗಿದ್ದಾಳೆ. ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ, ಅವಳು ನನ್ ಕೈ ಇಟ್ಕೊಂಡು ಈ ಕಡೆ ಇದ್ದು. ಫುಲ್ ನುಗ್ಲಾಯ್ತು, ಜನ ತಳ್ಳಿದ್ರು, ಬಿದ್ರು, ನನ್ನ ಮೈ ಮೇಲೂ ಬಿದ್ರು, ಅವಳ ಮೈ ಮೇಲೂ ಬಿದ್ರು ಫುಲ್ಲು. ಸೊ ನಾನ್ ಸೈಡಿಗೆ ಇದ್ದಿದ್ರಿಂದ ಜನ ನನ್ಗೆ ಬಂದ್ಬಿಟ್ಟು ಹೇಳ್ದೆ. ನನ್ಗೆ ಸುಮಾರು ಹೊತ್ತು ಆಯ್ತಾ ಅದೇ ತರ. ನಾನಲ್ಲಿ ಹೆಲ್ಪ್ ನಂಗೆ ಪ್ಲೀಸ್ ತೆಗೀರಿ, ಪ್ಲೀಸ್ ಇದ್ ಮಾಡಿ ಅಂತ ನಾನು ಹೇಳ್ದೆ. ನನ್ಗೆ ಎಳ್ದು ಸೈಡಿಗೆ ಹಾಕಿದ್ರು. ಬಟ್ ನನ್ಗೆ ಹೇಳಿಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ನನ್ಗೆ. ಮೃತ ಅಕ್ಷತಾ ಸಾವು ಆಶಯ್ ಫ್ಯಾಮಿಲಿ ಹಾಗೂ ಅಕ್ಷತಾ ತಂದೆ ತಾಯಿಗೆ ಬರ ಸಿಡಿಲು ಬಡದಂತಾಗಿದೆ. ಅಕ್ಷತಾ ಸಾವಿನ ನೋವಿನಲ್ಲೇ ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿರುವ ಪುಟ್ಟಪ್ಪನ ಕೆರೆ ಬಳಿ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ಗೌಡ ಸಾರಸ್ವತ ಬ್ರಾಹ್ಮಣ ಸಂಪ್ರದಾಯದ ವಿಧಿವಿಧಾನಗಳ ಪ್ರಕಾರ ಅಂತ್ಯ ಸಂಸ್ಕಾರ ನಡೆದಿದೆ. ಮಗಳನ್ನ ಕಳೆದುಕೊಂಡು ತಂದೆ ಹಾಗೂ ಸೊಸೆಯನ್ನ ಕಳೆದುಕೊಂಡು ಮಾವ ಕಣ್ಣೀರಿಟ್ಟಿದ್ದಾರೆ. ಇಲ್ಲಿ ತುಂಬಾ ಆಗ್ತದೆ, ಏನು ಹೇಳೋದು. ನಾವು ಬಹಳ ಕಷ್ಟದಿಂದ ಒಂದೊತ್ತು ಅನ್ನಕ್ಕೆ ಕಷ್ಟ ಆಯ್ತು ನಮ್ಗೆ. ಆದ್ರೂ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿ ಕಲಿಸಿದ್ದು ಈ ತರ ಆಯ್ತಂತ ಬಹಳ ದುಃಖ ಆಗ್ತದೆ. ಹೇಳಿದ್ರ ಏನಾದ್ರೂ ಹಿಂಗ್ ಮ್ಯಾಚ್ ಒಳಗೆ ಹೋಗ್ತೀನಿ ಅಂತ ಹೇಳಿ? ಒಂದ್ ಕಡೆಗೆ ಕಪ್ಪಿದ್ರೆ ಖುಷಿ, ಒಂದ್ ಕಡೆ ಆದ್ರೆ ಈಗ ಯಾಕಂದ್ರೆ ಅವಳಿಗೆ ಸೋಮವಾರ, ಬುಧವಾರ ಮತ್ತೆ ಶುಕ್ರವಾರ ವರ್ಕ್ ಫ್ರಮ್ ಹೋಮ್ ಇಲ್ಲ. ಹಾಗಾಗಿ ನಾವು ಹೋಗುದಿಲ್ಲ ಅಂತ ಎಣಿಸಿದ್ದು. ಆದ್ರೂ ನನಗೆ ಈ ಟಿವಿಯಲ್ಲಿ ನ್ಯೂಸ್ ಕಂಡು ಫೋನ್ ಮಾಡಿದೆ. ಫೋನ್ ಮಾಡುವಾಗ ಫೋನ್ ಎತ್ತಲಿಲ್ಲ. ಈ ಕ್ರಿಕೆಟ್ ಇದು ಸೆಲೆಬ್ರೇಷನ್ ನೋಡ್ಲಿಕ್ಕೆ ಗಂಡ ಹೆಂಡತಿ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ. ನಮಗೆ ವಿಷಯ ಏನು ಗೊತ್ತಿಲ್ಲ ಆಗಿತ್ತು. ಸಂಜೆ ನ್ಯೂಸ್ ನೋಡಿದ್ರಿ ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಕೇಳಿ ಫೋನ್ ಮಾಡಿದ್ರೆ ಏನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ. ಅದ್ರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟಲ್ ನಲ್ಲಿ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಅಲ್ಲಿ ಸಿಕ್ಕಿದೆ ಇವರಿಗೆ. ಒಟ್ನಲ್ಲಿ ಅನಿರೀಕ್ಷಿತ ಸಾವು ಅಕ್ಷತಾ ತವರು ಮನೆ ಹಾಗೂ ಗಂಡನ ಮನೆಯಲ್ಲಿ ನೀರವ ಮೌನ ಆವರಿಸುವಂತೆ ಮಾಡಿದ್ದು, ಯಾರದ್ದು ನಿರ್ಲಕ್ಷ್ಯಕ್ಕೆ ಬಾಳಿ ಬದುಕಬೇಕಾದ ಜೀವಗಳು ಬಲಿಯಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರ್ಸಿಬಿ ವಿಜಯೋತ್ಸವ ದುರಂತದಲ್ಲಿ ಸಾವನ್ನಪ್ಪಿದವರದ್ದು ಒಬ್ಬೊಬ್ಬರದ್ದು ಒಂದೊಂದು ನೋವಿನ ಕಥೆಯಾಗಿದೆ. ಸಿದ್ದಾಪುರದ ಅಕ್ಷತಾ ಸಾವು ಇಡೀ ಕುಟುಂಬಸ್ಥರನ್ನ ಕಂಗಾಲಾಗಿಸಿದೆ. ನೋವಿನ ನಡುವೆಯೇ ಅಂತಿಮ ಕಾರ್ಯಗಳು ನಡೆದಿವೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ದುರಂತ ಅಕ್ಷರಶಃ ಇಡೀ ರಾಜ್ಯವನ್ನೇ ಶೋಕ ಸಾಗರದಲ್ಲಿ ಕಾಲ್ತುಳಿತ ದುರಂತದಲ್ಲಿ ಉತ್ತರ ಕನ್ನಡದ ಅಕ್ಷತಾ ಸಾವು. ಒಂದು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದ ಅಕ್ಷತಾ ದುರಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅಕ್ಷತಾ ಸಾವನ್ನಪ್ಪಿ. ಅಕ್ಷತಾ ಒಂದು ವರ್ಷದ ಹಿಂದೆ ಸಿದ್ದಾಪುರದ ಇಂಜಿನಿಯರ್ ಆಶಯ್ ಅವರನ್ನ ವಿವಾಹವಾಗಿದ್ಲು. ಬೆಂಗಳೂರಿನ ಕಮನಹಳ್ಳಿಯಲ್ಲಿ ವಾಸವಾಗಿದ್ದ ಅಕ್ಷತಾ ಆಶಯ್ ಇಬ್ರು ಆರ್ಸಿಬಿ ಅಭಿಮಾನಿಗಳು. ನಿನ್ನೆ ಒಟ್ಟಿಗೆ ಆರ್ಸಿಬಿ ಆಟಗಾರರನ್ನ ಕಣ್ತುಂಬಿಕೊಳ್ಳಲು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬಂದಿದ್ರು. ಆದರೆ ವಿಧಿಯಾಟಕ್ಕೆ ಅಕ್ಷತಾ ಬಲಿಯಾಗಿದ್ದಾಳೆ. ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ, ಅವಳು ನನ್ ಕೈ ಇಟ್ಕೊಂಡು ಈ ಕಡೆ ಇದ್ದು. ಫುಲ್ ನುಗ್ಲಾಯ್ತು, ಜನ ತಳ್ಳಿದ್ರು, ಬಿದ್ರು, ನನ್ನ ಮೈ ಮೇಲೂ ಬಿದ್ರು, ಅವಳ ಮೈ ಮೇಲೂ ಬಿದ್ರು ಫುಲ್ಲು. ಸೊ ನಾನ್ ಸೈಡಿಗೆ ಇದ್ದಿದ್ರಿಂದ ಜನ ನನ್ಗೆ ಬಂದ್ಬಿಟ್ಟು ಹೇಳ್ದೆ. ನನ್ಗೆ ಸುಮಾರು ಹೊತ್ತು ಆಯ್ತಾ ಅದೇ ತರ.
ನಾನಲ್ಲಿ ಹೆಲ್ಪ್ ನಂಗೆ ಪ್ಲೀಸ್ ತೆಗಿರಿ, ಪ್ಲೀಸ್ ಇದ್ ಮಾಡಿ ಅಂತ ನಾ ಹೇಳ್ದೆ. ನನ್ಗೆ ಎಳ್ದು ಸೈಡಿಗೆ ಹಾಕಿದ್ರು. ಬಟ್ ನನ್ಗೆ ಹೇಳಿಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ನನ್ಗೆ. ಮೃತ ಅಕ್ಷತಾ ಸಾವು ಆಶಯ್ ಫ್ಯಾಮಿಲಿ ಹಾಗೂ ಅಕ್ಷತಾ ತಂದೆ ತಾಯಿಗೆ ಬರ ಸಿಡಿಲು ಬಡದಂತಾಗಿದೆ. ಅಕ್ಷತಾ ಸಾವಿನ ನೋವಿನಲ್ಲೇ ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿರುವ ಪುಟ್ಟಪ್ಪನ ಕೆರೆ ಬಳಿ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ಗೌಡ ಸಾರಸ್ವತ ಬ್ರಾಹ್ಮಣ ಸಂಪ್ರದಾಯದ ವಿಧಿವಿಧಾನಗಳ ಪ್ರಕಾರ ಅಂತ್ಯ ಸಂಸ್ಕಾರ ನಡೆದಿದೆ. ಮಗಳನ್ನ ಕಳೆದುಕೊಂಡು ತಂದೆ ಹಾಗೂ ಸೊಸೆಯನ್ನ ಕಳೆದುಕೊಂಡು ಮಾವ ಕಣ್ಣೀರಿಟ್ಟಿದ್ದಾರೆ. ಇಲ್ಲಿ ತುಂಬಾ ಆಗ್ತದೆ, ಏನು ಹೇಳೋದು. ನಾವು ಬಹಳ ಕಷ್ಟದಿಂದ ಒಂದೊತ್ತು ಅನ್ನಕ್ಕೆ ಕಷ್ಟ ಆಯ್ತು ನಮ್ಗೆ. ಆದ್ರೂ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿ ಕಲಿಸಿದ್ದು ಈ ತರ ಆಯ್ತಂತ ಬಹಳ ದುಃಖ ಆಗ್ತದೆ. ಹೇಳಿದ್ರ ಏನಾದ್ರು ಹಿಂಗ್ ಮ್ಯಾಚ್ ನೋಡಕ್ ಹೋಗ್ತೀನಿ ಅಂತ ಹೇಳಿ? ಇಲ್ಲ, ಒಂದ್ ಕಡೆಗೆ ಕಪ್ಪಿದ್ರೆ ಖುಷಿ, ಒಂದ್ ಕಡೆ ಆದ್ರೆ ಈಗ ಯಾಕಂದ್ರೆ ಅವಳಿಗೆ ಸೋಮವಾರ, ಬುಧವಾರ ಮತ್ತೆ ಶುಕ್ರವಾರ ವರ್ಕ್ ಫ್ರಮ್ ಹೋಮ್ ಇಲ್ಲ. ಹಾಗಾಗಿ ನಾವು ಹೋಗುದಿಲ್ಲ ಅಂತ ಎಣಿಸಿದ್ದು. ಆದ್ರೂ ನನಗೆ ಈ ಟಿವಿಯಲ್ಲಿ ನ್ಯೂಸ್ ಕಂಡು ಫೋನ್ ಮಾಡಿದೆ. ಫೋನ್ ಮಾಡುವಾಗ ಫೋನ್ ಎತ್ತಲಿಲ್ಲ. ಈ ಕ್ರಿಕೆಟ್ ಇದು ಸೆಲೆಬ್ರೇಷನ್ ನೋಡ್ಲಿಕ್ಕೆ ಗಂಡ ಹೆಂಡತಿ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ. ನಮಗೆ ವಿಷಯ ಏನು ಗೊತ್ತಿಲ್ಲ ಆಗಿತ್ತು. ಸಂಜೆ ನ್ಯೂಸ್ ನೋಡಿದ್ರಿ, ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಕೇಳಿ ಫೋನ್ ಮಾಡಿದ್ರೆ ಏನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ. ಅದ್ರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟಲ್ ನಲ್ಲಿ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಅಲ್ಲಿ ಸಿಕ್ಕಿದೆ ಇವರಿಗೆ. ಒಟ್ನಲ್ಲಿ ಅನಿರೀಕ್ಷಿತ ಸಾವು ಅಕ್ಷತಾ ತವರು ಮನೆ ಹಾಗೂ ಗಂಡನ ಮನೆಯಲ್ಲಿ ನೀರವ ಮೌನ ಆವರಿಸುವಂತೆ ಮಾಡಿದ್ದು, ಯಾರದ್ದು ನಿರ್ಲಕ್ಷ್ಯಕ್ಕೆ ಬಾಳಿ ಬದುಕಬೇಕಾದ ಜೀವಗಳು ಬಲಿಯಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರ್ಸಿಬಿ ವಿಜಯೋತ್ಸವ ದುರಂತದಲ್ಲಿ ಸಾವನ್ನಪ್ಪಿದವರದ್ದು ಒಬ್ಬೊಬ್ಬರದ್ದು ಒಂದೊಂದು ನೋವಿನ ಕಥೆಯಾಗಿದೆ. ಸಿದ್ದಾಪುರದ ಅಕ್ಷತಾ ಸಾವು ಇಡೀ ಕುಟುಂಬಸ್ಥರನ್ನ ಕಂಗಾಲಾಗಿಸಿದೆ. ನೋವಿನ ನಡುವೆಯೇ ಅಂತಿಮ ಕಾರ್ಯಗಳು ನಡೆದಿವೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ದುರಂತ ಅಕ್ಷರಶಃ ಇಡೀ ರಾಜ್ಯವನ್ನೇ ಶೋಕ ಸಾಗರದಲ್ಲಿ ಕಾಲ್ತುಳಿತ ದುರಂತದಲ್ಲಿ ಉತ್ತರ ಕನ್ನಡದ ಅಕ್ಷತಾ ಸಾವು. ಒಂದು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದ ಅಕ್ಷತಾ ದುರಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅಕ್ಷತಾ ಸಾವನ್ನಪ್ಪಿದ. ಅಕ್ಷತಾ 1 ವರ್ಷದ ಹಿಂದೆ ಸಿದ್ದಾಪುರದ ಇಂಜಿನಿಯರ್ ಆಶಯ್ ಅವರನ್ನ ವಿವಾಹವಾಗಿದ್ಲು. ಬೆಂಗಳೂರಿನ ಕಮನಹಳ್ಳಿಯಲ್ಲಿ ವಾಸವಾಗಿದ್ದ ಅಕ್ಷತಾ ಆಶಯ್ ಇಬ್ರು ಆರ್ಸಿಬಿ ಅಭಿಮಾನಿಗಳು. ನಿನ್ನೆ ಒಟ್ಟಿಗೆ ಆರ್ಸಿಬಿ ಆಟಗಾರರನ್ನ ಕಣ್ತುಂಬಿಕೊಳ್ಳಲು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬಂದಿದ್ರು. ಆದರೆ ವಿಧಿಯಾಟಕ್ಕೆ ಅಕ್ಷತಾ ಬಲಿಯಾಗಿದ್ದಾಳೆ. ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ, ಅವಳು ನನ್ ಕೈ ಇಟ್ಕೊಂಡು ಈ ಕಡೆ ಇದ್ದು. ಫುಲ್ ನುಗ್ಲಾಯ್ತು, ಜನ ತಳ್ಳಿದ್ರು, ಬಿದ್ರು, ನನ್ನ ಮೇಲೂ ಬಿದ್ರು, ಅವಳ ಮೇಲೂ ಬಿದ್ರು ಫುಲ್. ಸೊ ನಾನ್ ಸೈಡಿಗೆ ಇದ್ದಿದ್ರಿಂದ ಜನ ನನ್ಗೆ ಬಂದ್ಬಿಟ್ಟು ಹೇಳ್ದೆ. ನನ್ಗೆ ಸುಮಾರು ಹೊತ್ತು ಆಯ್ತಾ ಅದೇ ತರ. ನಾನಲ್ಲಿ ಹೆಲ್ಪ್ ನಂಗೆ ಪ್ಲೀಸ್ ತೆಗಿರಿ, ಪ್ಲೀಸ್ ಇದ್ ಮಾಡಿ ಅಂತ ನಾ ಹೇಳ್ದೆ. ನನ್ಗೆ ಎಳ್ದು ಸೈಡಿಗೆ ಹಾಕಿದ್ರು. ಬಟ್ ನನ್ಗೆ ಹೇಳಿಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ನನ್ಗೆ. ಮೃತ ಅಕ್ಷತಾ ಸಾವು ಆಶಯ್ ಫ್ಯಾಮಿಲಿ ಹಾಗೂ ಅಕ್ಷತಾ ತಂದೆ ತಾಯಿಗೆ ಬರ ಸಿಡಿಲು ಬಡದಂತಾಗಿದೆ. ಅಕ್ಷತಾ ಸಾವಿನ ನೋವಿನಲ್ಲೇ ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿರುವ ಪುಟ್ಟಪ್ಪನ ಕೆರೆ ಬಳಿ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ಗೌಡ ಸಾರಸ್ವತ ಬ್ರಾಹ್ಮಣ ಸಂಪ್ರದಾಯದ ವಿಧಿವಿಧಾನಗಳ ಪ್ರಕಾರ ಅಂತ್ಯ ಸಂಸ್ಕಾರ ನಡೆದಿದೆ. ಮಗಳನ್ನ ಕಳೆದುಕೊಂಡು ತಂದೆ ಹಾಗೂ ಸೊಸೆಯನ್ನ ಕಳೆದುಕೊಂಡು ಮಾವ ಕಣ್ಣೀರಿಟ್ಟಿದ್ದಾರೆ. ಇಲ್ಲಿ ತುಂಬಾ ಆಗ್ತದೆ, ಏನು ಹೇಳೋದು. ನಾವು ಬಹಳ ಕಷ್ಟದಿಂದ ಒಂದೊತ್ತು ಅನ್ನಕ್ಕೆ ಕಷ್ಟ ಆಯ್ತು ನಮ್ಗೆ. ಆದ್ರೂ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿ ಕಲಿಸಿದ್ದು ಈ ತರ ಆಯ್ತಂತ ಬಹಳ ದುಃಖ ಆಗ್ತದೆ. ಹೇಳಿದ್ರ ಏನಾದ್ರು ಹಿಂಗ್ ಮ್ಯಾಚ್ ನೋಡಕ್ ಹೋಗ್ತೀನಿ ಅಂತ ಹೇಳಿ? ಇಲ್ಲ, ಒಂದ್ ಕಡೆಗೆ ಕಪ್ಪಿದ್ರೆ ಖುಷಿ, ಒಂದ್ ಕಡೆ ಆದ್ರೆ ಈಗ ಯಾಕಂದ್ರೆ ಅವಳಿಗೆ ಸೋಮವಾರ, ಬುಧವಾರ ಮತ್ತೆ ಶುಕ್ರವಾರ ವರ್ಕ್ ಫ್ರಮ್ ಹೋಮ್ ಇಲ್ಲ. ಹಾಗಾಗಿ ನಾವು ಹೋಗುದಿಲ್ಲ ಅಂತ ಎಣಿಸಿದ್ದು. ಆದ್ರೂ ನನಗೆ ಈ ಟಿವಿಯಲ್ಲಿ ನ್ಯೂಸ್ ಕಂಡು ಫೋನ್ ಮಾಡಿದೆ. ಫೋನ್ ಮಾಡುವಾಗ ಫೋನ್ ಎತ್ತಲಿಲ್ಲ. ಈ ಕ್ರಿಕೆಟ್ ಇದು ಸೆಲೆಬ್ರೇಷನ್ ನೋಡ್ಲಿಕ್ಕೆ ಗಂಡ ಹೆಂಡತಿ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ. ನಮಗೆ ವಿಷಯ ಏನು ಗೊತ್ತಿಲ್ಲ ಆಗಿತ್ತು. ಸಂಜೆ ನ್ಯೂಸ್ ನೋಡಿದ್ರಿ, ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಕೇಳಿ ಫೋನ್ ಮಾಡಿದ್ರೆ ಏನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ. ಅದ್ರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟಲ್ ನಲ್ಲಿ ಹೋಗಿ ಎಲ್ಲ ಹುಡುಕಿದ ನಂತರ
ಇವಳದು ಡೆಡ್ ಬಾಡಿ ಹೋಯ್ತು ಅಲ್ಲಿ ಸಿಕ್ಕಿದೆ ಇವರಿಗೆ. ಒಟ್ನಲ್ಲಿ ಅನಿರೀಕ್ಷಿತ ಸಾವು ಅಕ್ಷತಾ ತವರು ಮನೆ ಹಾಗೂ ಗಂಡನ ಮನೆಯಲ್ಲಿ ನೀರವ ಮೌನ ಆವರಿಸುವಂತೆ ಮಾಡಿದ್ದು, ಯಾರದ್ದು ನಿರ್ಲಕ್ಷ್ಯಕ್ಕೆ ಬಾಳಿ ಬದುಕಬೇಕಾದ ಜೀವಗಳು ಬಲಿಯಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.